ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿದೆ. ಅಮೆರಿಕದ ಮಾಜಿ ಅಧ್ಯಕ್ಷರ ಮೇಲೆ. ಅಮೆರಿಕ ಮಾಜಿ ಅಧ್ಯಕ್ಷನ ಹತ್ಯೆಗೆ ಪ್ರಯತ್ನವನ್ನ ಮಾಡಲಾಗಿದೆ. ಗುಂಡಿನ ದಾಳಿಯನ್ನ ನಡೆಸಿರುವಂತಹ ಒಂದು ಘಟನೆ. ಸ್ಟೇಜ್ ಮೇಲೆ ಭಾಷಣ ಮಾಡೋ ಸಂದರ್ಭದಲ್ಲಿಯೇ ಫೈರಿಂಗ್ ಆಗಿದೆ. ಗುಂಡಿನ ದಾಳಿ ಮಾಡಿದವನನ್ನ ಈಗಾಗಲೇ ಸಿಬ್ಬಂದಿ ಹೊಡೆದುರುಳಿಸಿದೆ. ಸಿಬ್ಬಂದಿಯ ಪ್ರತಿ ದಾಳಿಗೆ ಈ ಆಗುಂತಕ ಬಲಿಯಾಗಿದ್ದಾನೆ. ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿವಿಗೆ ಈ ಸಂದರ್ಭದಲ್ಲಿ ಗಾಯಗಳಾಗಿದೆ. ಪೆನ್ಸಿಲ್ವೇನಿಯಾದಲ್ಲಿ ಚುನಾವಣಾ ರ್ಯಾಲಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಈ ಘಟನೆ ನಡೆದಿರೋದು. ಅಮೆರಿಕದ ಹಾಲಿ ಅಧ್ಯಕ್ಷರಾಗಿರುವಂತಹ ಜೋ ಬೈಡನ್ ಈ ದಾಳಿಯನ್ನ ಖಂಡಿಸಿದ್ದಾರೆ. ಮಾಜಿ ಅಧ್ಯಕ್ಷರ ಮೇಲೆ, ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿಯೇ ನಡೆದಿದೆ. ನೋಡಿ, ಆ ಕಾರ್ಯಕ್ರಮ ನಡೀತಾ ಇದ್ದ ಸಂದರ್ಭದಲ್ಲಿ ಏಕಾಏಕಿ ಯಾವ ರೀತಿ ಗುಂಡಿನ ದಾಳಿ ಆಯಿತು. ಈ ಕೂಡಲೇ ಅಲ್ಲಿದ್ದ ಸಿಬ್ಬಂದಿ ಡೊನಾಲ್ಡ್ ಟ್ರಂಪ್ ಅವರನ್ನ ಸೇಫ್ ಮಾಡ್ತಾರೆ. ಆ ಆಗುಂತಕನ ಮೇಲೆ, ಅಂದ್ರೆ ಫೈರಿಂಗ್ ಮಾಡಿದವನ ಮೇಲೆ ಪ್ರತಿ ದಾಳಿಯನ್ನ ನಡೆಸಿದಾಗ ಆತನ ಸಾವಾಗಿದೆ. If you want to really see something that's said, take a look at what happened. If you want to really see something that's said, take a look at what happened. If you want to really see something that's said, take a look at what happened. Take a look at what happened. ನೋಡಿ, ಮೊದಲು ಶೂಟ್ ಆಗಿದ್ದು ಮಿಸ್ ಫೈರ್ ಆಗಿದೆ, ಕಿವಿಗೆ ಗಾಯ ಆಗಿದೆ. ಕೂಡಲೇ ಆತ ಬ್ಯಾಕ್ ಟು ಬ್ಯಾಕ್ ಯಾವ ರೀತಿ ಫೈರಿಂಗ್ ಮಾಡ್ತಾನೆ ಅನ್ನೋದನ್ನ ಮಾರ್ಕ್ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಅಮೆರಿಕ ಕೇನ್ ಸೆಕ್ಯೂರಿಟಿ ಇರುವಂತಹ ದೇಶ. ಅಲ್ಲಿ ಎಂಥ ಭದ್ರತೆಯನ್ನ ನೀಡಲಾಗಿರುತ್ತೆ. ಅದು ಮಾಜಿ ಅಧ್ಯಕ್ಷರೊಬ್ಬರಿಗೆ ಈ ರೀತಿ ಖುಲ್ಲಂ ಗುಂಡಿನ ದಾಳಿ ನಡೆದಿದೆ ಅಂತಂದ್ರೆ ನಾವು ಗಮನಿಸಿದ್ದೀವಿ. ಯೂಶುವಲಿ ಯಾವನೋ ಒಬ್ಬ ಶಸ್ತ್ರಧಾರಿಯಾಗಿ ಮಾಲ್ಗೆ ನುಗ್ಗೋದು, 15-20 ಜನರನ್ನ ಹೊಡೆದುರುಳಿಸೋದು, ಬೇಕಾಬಿಟ್ಟಿ ಗುಂಡಿನ ದಾಳಿಯನ್ನ ಮಾಡೋದು, ಇಂಥ ಘಟನೆಗಳು ಆಗಿಂದಾಗ ಅಲ್ಲಿ ಆಗಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಮಾಜಿ ಅಧ್ಯಕ್ಷರೊಬ್ಬರ ಸಭಾ ಕಾರ್ಯಕ್ರಮದಲ್ಲಿ ಈ ರೀತಿ ಗುಂಡಿನ ದಾಳಿ ಆಗೋದಂತಂದ್ರೆ ಭದ್ರತಾ ವೈಫಲ್ಯತೆ. ಅಮೆರಿಕಾದಂಥ ದೇಶದಲ್ಲಿ ಈ ರೀತಿಯ ಸೆಕ್ಯೂರಿಟಿ ಲ್ಯಾಪ್ಸ್ ಆಗುತ್ತೆ ಅಂತಂದ್ರೆ ಯಾವ ರೀತಿ ಇದು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಈಗಾಗಲೇ ಹಾಲಿ ಅಧ್ಯಕ್ಷರಾಗಿರುವಂಥ ಜೋ ಬೈಡನ್ ಈ ಘಟನೆಯನ್ನ ಖಂಡಿಸಿದ್ದಾರೆ. ಪೆನ್ಸಿಲ್ವೇನಿಯಾದಲ್ಲಿ ನಡೆದಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ. ಸದ್ಯಕ್ಕೆ ಟ್ರಂಪ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಿವಿಗೆ ಗಾಯವಾಗಿದೆ. ಕೂಡಲೇ ಸಿಬ್ಬಂದಿ ಅವರನ್ನು ಸೇಫ್ ಮಾಡಿದ್ದಾರೆ. ಫೈರ್ ಮಾಡ್ತಾ ಇದ್ದಂಥ ಆಗುಂತಕನನ್ನ ಫೈರ್ ಮಾಡಿ ಹೊಡೆದುರುಳಿಸಿದ್ದಾರೆ. ಈಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡೋಣ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ ತನಿಖೆ ಚುರುಕಾಗಿದೆ. ಈ ಕೇಸ್ನಲ್ಲಿ ಇಡಿ ಕುಣಿಕು ಬಿಗಿ ಆಗ್ತಾ ಇದ್ದಂತೆಯೇ ಬಂಧನ ಭೀತಿ ಶುರುವಾಗಿದ್ದು ಬಸನಗೌಡ ದದ್ದಲ್ ತಲೆಮರೆಸಿಕೊಂಡಿದ್ದಾರೆ. ಮಾಜಿ ಸಚಿವ ಶಾಸಕ ನಾಗೇಂದ್ರ ಬಂಧನವಾಗ್ತಾ ಇದ್ದಂತೆಯೇ ಇಡೀ ಕುಟುಂಬ ಸಮೇತ ದದ್ದಲ್ ನಾಪತ್ತೆಯಾಗಿದ್ದಾರೆ. ಈ ಬೆನ್ನಲ್ಲೇ ಅಲರ್ಟ್ ಆಗಿರುವಂತಹ ಇಡಿ ಅಧಿಕಾರಿಗಳು ಪ್ರತ್ಯೇಕ ತಂಡವನ್ನ ದದ್ದಲ್ ಪತ್ತೆಗೆ ಬಲೆ ಬೀಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣದ ಸಂಬಂಧ ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ. ಸದ್ಯ ನಾಗೇಂದ್ರ ಇಡಿ ಕಸ್ಟಡಿಯಲ್ಲಿದ್ದು 24 ಗಂಟೆಗೊಮ್ಮೆ ನಾಗೇಂದ್ರ ಆರೋಗ್ಯ ತಪಾಸಣೆಯನ್ನ ಮಾಡಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ಹೀಗಾಗಿ ನಿನ್ನೆ ರಾತ್ರಿ ಇಡಿ ಕಚೇರಿಗೆ ಬೌರಿಂಗ್ ಆಸ್ಪತ್ರೆಯಿಂದ ವೈದ್ಯರ ತಂಡ ಬಂದು ವೈದ್ಯಕೀಯ ತಪಾಸಣೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮೇಲಿಂದ ಮೇಲೆ ಶಾಕ್ ಹೊಡಿತಾನೆ ಇದೆ. ಬುಡಕಟ್ಟು ಜನರ ಏಳಿಗೆಗೆ ನಿಗದಿಯಾಗಿದ್ದ ಅನುದಾನದ ಹಣವನ್ನ
2024 ಚುನಾವಣೆಗೆ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಕಾಂಗ್ರೆಸ್ ಸಚಿವರ ಆಪ್ತರು ಇಡಿಗೆ ದೃಢೀಕರಣ ಮಾಡಿದರು. ವಾಲ್ಮೀಕಿ ನಿಗಮದ ಹಣವನ್ನು ಚುನಾವಣೆಗಾಗಿ ಕಳ್ಳತನ ಮಾಡಿದ್ದಾರೆ. ಚುನಾವಣೆ ಖರ್ಚಿಗೆ ನಿಗಮದ ಹಣ ಬಳಕೆ ಮಾಡಲಾಗಿದೆಯಂತೆ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಈ ಬಗ್ಗೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಪ್ರತಿಕ್ರಿಯೆ ನೀಡಿದ್ದು, ಪ್ರಕರಣ ತನಿಖಾ ಹಂತದಲ್ಲಿದೆ, ಕಾನೂನು ಹಂತದಲ್ಲಿ ನಡೀತಾ ಇದೆ, ಆದ್ರಿಂದ ನಾನು ವೈಯಕ್ತಿಕವಾಗಿ ಯಾವುದೇ ಹೇಳಿಕೆಯನ್ನ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಕುರಿತು ಮೈತ್ರಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಕಾನೂನು ರೀತಿಯಾಗಿ ಏನು ನಡೀಬೇಕು ಅದು ನಡೀತಾ ಇದೆ. ಅದನ್ನು ಏನು ಇವಾಗ ಇನ್ವೆಸ್ಟಿಗೇಷನ್ ಏನು ನಡೆಯುತ್ತೋ, ಯಾರು ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾರೆ, ಯಾರು ಏನು ಇದಾಗಿದೆ ಅಂತ ಅದು ತನಿಖೆ ಏನಾಗುತ್ತೋ ಅದ್ರ ಮೇಲೆ ನಾವು ಅದಕ್ಕೆ ಬಿಟ್ಟಿದ್ದೀವಿ. ಅದು ಬಿಟ್ಟು ನಾನು ವೈಯಕ್ತಿಕವಾಗಿ ನಾನು ಹೇಳೋಕ್ಕೆ ಇಷ್ಟ ಇಲ್ಲ. ಇನ್ವೆಸ್ಟಿಗೇಷನ್ ಏನಾಗುತ್ತೋ, ತಪ್ಪಿಸ್ತರು ಯಾರು ಏನಾಗುತ್ತೋ ಅದು ಗೌರ್ಮೆಂಟು ಮತ್ತು ಡಿಪಾರ್ಟ್ಮೆಂಟ್ಸ್ ಏನೇನು ಆ್ಯಕ್ಷನ್ ತೊಗೊಳುತ್ತೋ ಅದು ತೊಗೊಳ್ತಾರೆ. ಇನ್ವೆಸ್ಟಿಗೇಷನ್ ಆಗಲಿ. ಯಾರ್ಯಾರು ಆರೋಪ ಬಂದಿದ್ದಾರೋ ಎಲ್ಲರೂ ಇದು ಅಪೋಸಿಷನ್ ಇದು ಮಾಡೇ ಮಾಡ್ತಾರೆ, ರೆಸಿಗ್ನೇಷನ್ ಮಾಡಿ. ವಾಲ್ಮೀಕಿ ಹಗರಣ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಡಿಕೆ ವರ್ಸಸ್ HDK ಟಾಕ್ ವಾರ್ ಜೋರಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿಯಾಗಿರೋ ಡಿಕೆ ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಮರ ಸಾರಿದ್ದಾರೆ. DCM ವಿರುದ್ಧ ಹೊಸ ಬಾಂಬ್ ಅನ್ನ ಸಿಡಿಸಿದ ಕುಮಾರಸ್ವಾಮಿ ಕಸ ಎತ್ತಲು ಎಷ್ಟು ಪರ್ಸೆಂಟೇಜ್ ಹೊಡಿತಾ ಇದ್ದಾರೆ ಗೊತ್ತಾ? ಖಾಸಗಿ ಕಂಪನಿಯ ಮೂಲಕ 45,000 ಕೋಟಿಯನ್ನ ಹೊಡಿತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. 10 ರಿಂದ 15,000 ಕೋಟಿ ಹೊಡಿಲಿಕ್ಕೆ ಹೊರಟವ್ರೆ ಇವರು. ಬೆಂಗಳೂರು ನಗರ ಬೃಹತ್ ಬೆಂಗಳೂರು ಮಾಡ್ತಾರೆ. ಇಂಥದ್ದು ಗ್ರೇಟರ್ ಬೆಂಗಳೂರು ಚರ್ಚೆ ಮಾಡೋದು ಇದೆ ಸಮಯ. ಅದಕ್ಕೆ ಇಂಥದಕ್ಕೆ ನೀವು ಬೆಂಬಲ ಕೊಡ್ತೀರಾ? ಆಗಿದ್ರೆ ಇವತ್ತು ಯಾವ ಮಟ್ಟಕ್ಕೆ ಹೊರಟಿದ್ದಾರೆ. ಈಗ ಅದೊಂದು ಪ್ರೈವೇಟ್ ಕಂಪ್ನಿ ಮುಖಾಂತರ ಏನೋ ಈಗ ರಿಪೋರ್ಟ್ ತಗೊಂಡು ಯಾವನ ಬ್ಲ್ಯಾಕ್ ಲಿಸ್ಟಲ್ಲಿರೋನು ಅವನಿಗೆ ಈಗ 45,000 30 ವರ್ಷಕ್ಕೆ ನಾವು ಬದುಕಿರಲ್ಲ, ನೀವು ಬದುಕಿರಲ್ಲ. 30 ವರ್ಷಕ್ಕೆ ಕೊಡ್ತಾರಂತ ಈಗ 45,000 ಕೋಟಿಗೆ. ಮುಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿದ್ದರಾಮಯ್ಯ ವಿರುದ್ಧ ದಳಪತಿ ದಾಖಲೆಯ ದಂಗಲ್ ಶುರು ಮಾಡಿದ್ದಾರೆ. ಸತ್ತವರ ಹೆಸರಲ್ಲಿ ಜಮೀನು ಡಿನೋಟಿಫಿಕೇಶನ್ ಮಾಡಲಾಗಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಆ ಜಮೀನು ಸಿಎಂ ಕುಟುಂಬವರದ್ದೇ ಅಲ್ಲ, ಕೆಸರೆ ಗ್ರಾಮದ ಜಮೀನು ಸರ್ಕಾರಕ್ಕೆ ಸೇರಿದ್ದು ಅಂತ ಸಿಎಂ ವಿರುದ್ಧ ದಾಖಲೆ ರಿಲೀಸ್ ಮಾಡಿದ್ದಾರೆ. ಇನ್ನು ನಾಳೆಯಿಂದ ಮುಂಗಾರು ಅಧಿವೇಶನ ಆರಂಭ ಆಗಲಿದೆ. ಈ ಹಿನ್ನೆಲೆ ಮತ್ತೆ ಪಂಚಮಸಾಲಿ ಮೀಸಲಾತಿ ವಿಚಾರ ಮುನ್ನೆಲೆಗೆ ಬಂದಿದೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಹಾಗೂ ಲಿಂಗಾಯತ ಉಪ ಪಂಗಡಗಳಿಗೆ OBC ಮೀಸಲಾತಿ ನೀಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಕೂಡಲ ಸಂಗಮ ಶ್ರೀಗಳು ಪಂಚಮಸಾಲಿ ಸಮುದಾಯದ ಶಾಸಕರಿಗೆ ಆಗ್ರಹ ಮಾಡಿದ್ದಾರೆ. ಅಧಿವೇಶನದಲ್ಲಿ ಮೀಸಲಾತಿ ಕುರಿತು ಧ್ವನಿ ಎತ್ತುವಂತೆ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಶಾಸಕರಿಗೆ ಮನವಿಯನ್ನ ಮಾಡಿದ್ದಾರೆ. ಬಸವರಾಜ ರಾಯರೆಡ್ಡಿ ತಮ್ಮ ಹೇಳಿಕೆಯಿಂದ ಉಲ್ಟಾ ಹೊಡೆದಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನದ ಕೊರತೆ ಇದೆ ಅಂತ ಹೇಳಿದ ರಾಯರೆಡ್ಡಿ ಈಗ ರಾಜ್ಯದಲ್ಲಿ ಅಭಿವೃದ್ಧಿಗೆ ಅನುದಾನದ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರವಾಗಿರುವಂತಹ ಬಸವರಾಜ ರಾಯರೆಡ್ಡಿ ನನ್ನ ಹೇಳಿಕೆಯನ್ನ ಮಾಧ್ಯಮಗಳಿಂದ ತಿರುಚಲಾಗಿದೆ ಅಂತ ಜಾರಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಇದರ ಜೊತೆಗೆ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ 1 ಇಂಚು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಕ್ರಮವಾಗಿ ಮಾತಾಡೋದನ್ನ ಮಿಸ್ಕೋಟ್ ಇಟ್ ಹ್ಯಾಸ್ ಬಿನ್ ಫ್ಯಾಬ್ರಿಕೇಟೆಡ್. ಅರ್ಥ ಆಯ್ತಾ ನಿಮಗೆ? ಇಟ್ ಇಸ್ ಎ ಮಿಸ್ಕೋಟ್ ಅಂಡ್ ಫ್ಯಾಬ್ರಿಕೇಟೆಡ್ ಬೈ ದ TV. ನಾನೇನು ಹೇಳಿದೆ, ಬಿಕಾಸ್ ಆಫ್ ದ ಇಷ್ಟು ಅಮೌಂಟ್ ನೀವೆಲ್ಲ ಮಾಡಿದ್ದರಿಂದ ನಮಗೆ ಭಾಳಷ್ಟು ಇದಿದ್ದರೂ ಕೂಡ ನಾವು ಹೆಚ್ಚು ಅನುದಾನ ಬರ್ತದೆ. ಅದನ್ನು ಮುಂದೆ ಮಾತಾಡೋದು ಕಟ್ ಮಾಡ್ತೀರಿ ನೀವು. ಇಟ್ ಇಸ್ ನಾಟ್ ಫೇರ್ ಆನ್ ದ ಪಾರ್ಟ್ ಆಫ್ ದಿ ಪ್ರೆಸ್. ಕಂಪ್ಲೀಟ್ ಕೇಳಬೇಕು, ತಿಳ್ಕೋಬೇಕು.